ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿನ ಬಗ್ಗೆ ಮಾಜಿ ಸಚಿವ ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಏನಂದ್ರು? ಹೌದು, ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರು ಹಾಗೂ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಕೆ. ಪಾಟೀಲ್ ಅವರೊಂದಿಗೆ ಇತ್ತೀಚೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಮುಕ್ತವಾಗಿ ಸಂವಾದ ಮಾಡಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರಗಳ ತಾರತಮ್ಯ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದಿದ್ದಾರೆ. ಹಿರಿಯ ರಾಜಕಾರಣಿಗಳು ಈ ಕಡೆ ಗಡಿ ಮತ್ತೆ ನೆಲ ಜಲದ ಬಗ್ಗೆ ಗೊತ್ತಿದೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಅಂತ ರಾಜ್ಯ ಸರ್ಕಾರ ಏನೋ ಘೋಷಣೆ ಮಾಡ್ತು. ಆದ್ರೆ ಕಿತ್ತೂರು ಕರ್ನಾಟಕಕ್ಕೆ ಇಲ್ಲಿವರೆಗೂ ಸಹ ಒಂದ್ ರೀತಿ ಪ್ರತ್ಯೇಕ ಸಚಿವಾಲಯ ಬೇಕು, ವಿಶೇಷ ಅಭಿವೃದ್ಧಿ ಮಂಡಳಿ ಬೇಕು, ಅನುದಾನ ಬೇಕು ಅಂತ ಒಂದು ಆಗ್ರಹ ಇದೆ. ಹಂಗಿಲ್ಲ, ಕಿತ್ತೂರು ಕರ್ನಾಟಕಕ್ಕೆ ಸಚಿವಾಲಯ ಬೇಕು ಅಂತ ಯಾರು ಕೇಳಿಲ್ಲ. ಯಾರು ತಾವ್ ಹಂಗ ಅನ್ಬೇಡ್ರಿ. ಇದೇನು ಮುಂಬೈ ಕರ್ನಾಟಕ ಇತ್ತಲ್ಲ, ಮುಂಬೈ ಕರ್ನಾಟಕ ಭಾಗಕ್ಕೆ ಅಂದ್ರೆ ಬೆಳಗಾಂ ಡಿವಿಷನ್ ಏನಿದೆ ಇದಕ್ಕ ಕಿತ್ತೂರು ಕರ್ನಾಟಕ ಅಂತ ಹೆಸರನ್ನ ಇಟ್ಟಿದ್ದೇವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಆ ಸವಿ ನೆನಪಿಗಾಗಿ ಸ್ವಾತಂತ್ರ್ಯದ ಸ್ವಾಭಿಮಾನಿ ಗುಣಗಳಿಗಾಗಿ ಕಿತ್ತೂರು ಕರ್ನಾಟಕ ಅಂತ ನಾವು ಹೆಸರಿಟ್ಟಿದ್ದೇವೆ. ಈ ಭಾಗ ವಿಶೇಷವಾಗಿ ಅಭಿವೃದ್ಧಿ ಆಗಬೇಕು. ನಿಜ ಅಭಿವೃದ್ಧಿ ಆಗಿದೆ, ಆಗಿಲ್ಲ ಅಂತಲ್ಲ. ನಮ್ದು ನಾವು ಸ್ವಾತಂತ್ರ್ಯ ನಂತರದಲ್ಲಿ ಮುಂಬೈ ಸ್ಟೇಟ್ನೊಳಗಿದ್ದವರು. ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರೆದಿದ್ದೇವೆ, ಆಡಳಿತಾತ್ಮಕ ಕ್ಷೇತ್ರದಲ್ಲಿ ನಾವು ಎಲ್ಲರಿಗಿಂತ ಮುಂದೆ ಇದ್ದೇವೆ. ಆದ್ರೆ ಇಲ್ಲಿ ನಮ್ಮ ಏಕೀಕರಣ ಆದ ಮೇಲೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಕ್ಕಿಲ್ಲ. ಸಿಗಬೇಕಾದ ಮಟ್ಟದಲ್ಲಿ ನಮ್ಗೇನು ಸವಲತ್ತು, ಬೆಂಬಲ, ಆರ್ಥಿಕ ಬೆಂಬಲ ಹಾಗೂ ಕೈಗಾರಿಕಾ ರೀತಿಯಿಂದ ಅಭಿವೃದ್ಧಿ ಆಗ್ಲಿ ಅಥವಾ ಸರ್ಕಾರಿ ಅನುದಾನದ ಮುಖಾಂತರ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ಲಿಲ್ಲ. ನಮ್ಮ ನೀರಾವರಿ ಯೋಜನೆಗಳು ಅವು ನೆನಗುದಿಗೆ ಬಿದ್ದು. ಇವೆಲ್ಲ ಕಾರಣಗಳಿಗಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ನೋವನ್ನ ತೋಡ್ಕೊಳ್ತಾ ಇದ್ದೇವೆ. ನೋಡಿ, ಈ ಬೆಳಗಾಂದಲ್ಲಿ ಈಗ ಆಯ್ತಿದ್ದು ಸುವರ್ಣಸೌಧ, ನಾವು ಹೈಕೋರ್ಟ್ ಆಗ್ಬೇಕು ಅಂತ ಎಷ್ಟು ವರ್ಷ ಬಡದಾಡ್ಬೇಕಾಯ್ತು. ನಮ್ಮ ವಿಶ್ವವಿದ್ಯಾಲಯಗಳು ಇವತ್ತು ಬಹಳಷ್ಟು ತೊಂದರೆಗಳಿದ್ದಾವೆ. ಅವುಗಳನ್ನ ಸುಧಾರಣೆ ಮಾಡ್ಕೊಳ್ಳೋದ್ರ ಸಲುವಾಗಿ ಎಷ್ಟು ಹೋರಾಟ ಮಾಡ್ಬೇಕಾಗಿದೆ. ಆದ್ರಿಂದ ಇವೆಲ್ಲವುಗಳನ್ನ ಇಟ್ಕೊಂಡು ನಾವು ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಆ ಒತ್ತಾಯವನ್ನ, ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಸರ್, ಈಗ ತಾವು ಹಿರಿಯ ರಾಜಕಾರಣಿಗಳು, ತಮ್ಮದೇ ಪಕ್ಷದ ಸಾಕಷ್ಟು ಜನ ಒಂದ್ ರೀತಿ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತಾರೆ. ಒಂದ್ ಕಡೆ ತಾವು ಗಡಿ ಪ್ರದೇಶದ ಒಂದ್ ರೀತಿ ಇದು ಮಂಡಳಿ ಅಧ್ಯಕ್ಷರು ಸಹ ಆಗಿದ್ರೆ, ಇದಕ್ಕೆ ನಿಮ್ಮ ಏನ್ ಪ್ರತಿಕ್ರಿಯೆ ಸರ್? ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಯಾರು ಕೇಳಿಲ್ಲ. ಯಾವಾಗ ಸಿಟ್ಟು ಬಂದಾಗ ಆಕ್ರೋಶದ ಮಾತನ್ನ ವ್ಯಕ್ತ ಮಾಡಿರಬಹುದೇ ಹೊರತು ನಾವು ಸಮಗ್ರ ಕರ್ನಾಟಕದ ಏಕೀಕೃತ ಕರ್ನಾಟಕ ಮಾಡೋದಕ್ಕೆ ಮುಂಬೈ ಕರ್ನಾಟಕದ ಪಾತ್ರ ಬಹುದೊಡ್ಡದು. ಅದು ಆಲೂರು ವೆಂಕಟರಾಯರಿರ್ಲಿ, ಅದು ಕೆ.ಎಚ್. ಪಾಟೀಲ್ ಇರ್ಲಿ, ದೊಡ್ಡಮೇಟಿ ಅವರಿರ್ಲಿ, ಇವರೆಲ್ಲ ವಿಶೇಷವಾಗಿರ್ತಕ್ಕಂಥ ಹೋರಾಟ ಮಾಡ್ತಾರೆ. ಆ ಹಿನ್ನೆಲೆಯೊಳಗ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕ ಅಥವಾ ನಮ್ಮ ಕಿತ್ತೂರು ಕರ್ನಾಟಕ ರಾಜ್ಯ ಆಗ್ಬೇಕು ಅಂತ ಕೇಳಿಲ್ಲ. ನಮ್ಮ ಒಟ್ಟು ಕರ್ನಾಟಕ ಏನಿದೆ, ಅಖಂಡ ಉದಯವಾಗಲಿ ಚೆಲುವ ಕನ್ನಡ ನಾಡು, ಈ ಮಂತ್ರ ಹೇಳಿದವ್ರೆ ನಾವು ಉತ್ತರ ಕರ್ನಾಟಕ. ಗಾಂಧೀಜಿಯವರು 100 ವರ್ಷಗಳ ಹಿಂದೆ ಬೆಳಗಾಂದಲ್ಲಿ ಕಾಂಗ್ರೆಸ್ ಅಧಿವೇಶನದೊಳಗ ಕರ್ನಾಟಕದ ಕಲ್ಪನೆಯನ್ನ ಕೊಟ್ಟು, ಅಂತ ಕರ್ನಾಟಕ, ಉತ್ತರ ಕರ್ನಾಟಕದವರು ಪ್ರತ್ಯೇಕ ರಾಜ್ಯದ ವಿಷಯವೇ ಇಲ್ಲ. ಆದ್ರೆ ನಮ್ಮ ಭಾಗಕ್ಕೆ ಆಗಿರ್ತಕ್ಕಂಥ ಒಂದು ಅನ್ಯಾಯ, ಪ್ರಾದೇಶಿಕ ಅಸಮಾನತೆ, ಈ ಪ್ರಾದೇಶಿಕ ಅಸಮಾನತೆ ತೊಲಗಬೇಕು ಅನ್ನುವಂತ ಆ ಪ್ರಯತ್ನವನ್ನ ರಾಜಕೀಯದಲ್ಲಿ ನಾವು ಯಾವ್ಯಾವ ಸ್ಥಾನಮಾನದಲ್ಲಿ ಇರ್ತೇವೋ ಆ ಸ್ಥಾನಮಾನದಲ್ಲಿ ನಾವು ಅವುಗಳಿಗಾಗಿ ವಿಶೇಷ ಹೋರಾಟ ಮಾಡ್ತೀವಿ. ಸರ್, ಇದೇನಾದ್ರು ತಾರತಮ್ಯ ಹೋಗ್ಬೋದಾ ಸರ್ ಮುಂದೆ? ತಾರತಮ್ಯ ಹೋಗಲಾಡಿಸೋದ್ರ ಸಲುವಾಗಿ ವಿಶೇಷ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಗದಗ್.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369